ಕಾಂಗ್ರೆಸ್ ಪಾಳಿಗೆದಲ್ಲೂ ಟೆನ್ಷನ್, ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯನವರಿಗೂ ಸಮಾಧಾನವಿಲ್ಲ. ಹೌದು, ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಸುಳಿಗೆ ಸಿಲುಕಿರುವಂತಹ ಮುಖ್ಯಮಂತ್ರಿ ವಿರುದ್ಧ ಯಾವುದೇ ಕ್ಷಣದಲ್ಲಿ ಎಫ್ಐಆರ್ ಆಗುವಂತಹ ಸಾಧ್ಯತೆ ಇದೆ. ಈ ಮಧ್ಯೆ ಸಿಎಂ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ರೆ ಸಚಿವರ ದಂಡೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದೆ. ನಟಾಪಟಿ ಜೋರಾಗ್ತಿದೆ, ಬೀದಿ ಹೋರಾಟವೇ ನಡೆದಿದೆ. ಸಿಎಂ ರಾಜೀನಾಮೆಗೆ ಪ್ರತಿಪಕ್ಷಗಳು ರಣಕಹಳೆ ಮೊಳಗಿಸಿವೆ. ಮುಖ್ಯಮಂತ್ರಿ ಪರ ಸಾಲು ಸಾಲು ಸಚಿವರು ಅಖಾಡಕ್ಕಿಳಿದಿದ್ದಾರೆ. ಇದರ ನಡುವೆ ಯಾವಾಗ ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಸಿದ್ದರಾಮಯ್ಯರನ್ನ ಕಾಡ್ತಿದೆ. ಇಂದು ಸಿಎಂ ವಿರುದ್ಧ ಎಫ್ಐಆರ್ ದಾಖಲು ಸಾಧ್ಯತೆ. ಮುಡಾ ಹಗರಣದಲ್ಲಿ ಲೋಕಾಯುಕ್ತ ಸುಳಿಗೆ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯಗೆ ದಿನದಿನಕ್ಕೂ ಟೆನ್ಷನ್ ಹೆಚ್ಚಾಗ್ತಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಹಿನ್ನೆಲೆ ಎಫ್ಐಆರ್ ದಾಖಲಿಸಲು ಲೋಕಾಯುಕ್ತ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಲೋಕಾಯುಕ್ತ ಐಜಿಪಿ, ಎಡಿಜಿಪಿ, ಮೈಸೂರು ಲೋಕಾಯುಕ್ತ ಎಸ್ಪಿ ನಿನ್ನೆ ಸಿಎಂ ವಿರುದ್ಧ ಮುಂದಿನ ಹಂತದ ತನಿಖೆ ಬಗ್ಗೆ ಚರ್ಚೆ ನಡೆಸಿದ್ರು. ಸಭೆ ಬಳಿಕ ಲೋಕಾಯುಕ್ತ ಮೈಸೂರು ಎಸ್ಪಿ ಉದೇಶ್ ಅವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದೇಶ ಪ್ರತಿ ಪಡೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ A1 ಆಗುವ ಸಾಧ್ಯತೆ. ಇಂದು ಯಾವುದೇ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ಎಫ್ಐಆರ್ ನಲ್ಲಿ ಸಿಎಂ ಸಿದ್ದರಾಮಯ್ಯ A1 ಆಗುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಎಫ್ಐಆರ್ ದಾಖಲಿಸಲು ವಿಳಂಬವಾಗ್ತಿದೆ ಅಂತ ಆರೋಪಿಸಿದ ದೂರುದಾರ ಸ್ನೇಹಮಯಿ ಕೃಷ್ಣ ಎಸ್ಪಿ ವಿರುದ್ಧವೇ ದೂರು ನೀಡಿದ್ದಾರೆ. ಬಹುಶಃ ಎಸ್ಪಿ ಅವರು ನಾಪತ್ತೆ ಆಗಿದೆ ಅಂತ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಹಾಗಾಗಿ ನಾನು ಮೆಸೇಜ್ ಕೂಡ ಕಳಿಸಿದ್ದೀನಿ. 3 ಗಂಟೆ ಒಳಗೆ ನೀವು ಮಧ್ಯಾಹ್ನ 3 ಗಂಟೆ ಒಳಗೆ ಸ್ಪಂದಿಸಲಿಲ್ಲ ಅಂದರೆ ಮೈಸೂರು ಲೋಕಾಯುಕ್ತ ಎಸ್ಪಿ ಕಾಣೆ ಆಗಿದ್ದಾರೆ ಅಂತೇಳಿ ನಾನು ಪೊಲೀಸರು ದೂರು ಕೊಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿದ್ದೀನಿ. ಲೋಕಾಯುಕ್ತ ಕೂಡ ಹೇಗೆ ಸಿದ್ದರಾಮಯ್ಯರ ಪ್ರಭಾವಕ್ಕೊಳಗಾಗಿ ಕೆಲಸ ಮಾಡ್ತೀನಿ ಅನ್ನೋದು ಇಡೀ ದೇಶ ಗಮನಿಸಬೇಕಾಗಿದೆ. ಕೈ ನಾಯಕ ಕೋಳಿವಾಡ ಹೇಳಿಕೆ ಹೊತ್ತಿಸಿದ ಕಿಡಿ. ಕಾಂಗ್ರೆಸ್ನೊಳಗೆ ಶುರುವಾಯಿತು ಪರವಿರೋಧ ಚರ್ಚೆ. ಪಕ್ಷದ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಲಿ ಅಂತ ಕಾಂಗ್ರೆಸ್ ನಾಯಕ ಕೆಬಿ ಕೋಳಿವಾಡ ಹೇಳಿದ್ರು. ಈ ಮಾತು ಪಕ್ಷದೊಳಗೆ ಕಿಡಿ ಹೊತ್ತಿಸಿದೆ. ಪಕ್ಷವನ್ನು ಮುಜುಗರಕ್ಕೆ ಎಡೆಮಾಡಿಕೊಳ್ಳದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಸಿಎಂ ಬೆನ್ನಿಗೆ ನಿಂತಿರೋ ಡಿಸಿಎಂ ಡಿಕೆಶಿ ಕೋಳಿವಾಡ ಏನು ಶಿಸ್ತು ಸಮಿತಿ ಅಧ್ಯಕ್ಷರಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ತಾವು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಅವರೇನು ಶಿಸ್ತಿನ ಸಮಿತಿ ಅಧ್ಯಕ್ಷರಲ್ಲ, ಶಿಸ್ತಿನ ಸಮಿತಿ ಅಧ್ಯಕ್ಷರೇನಲ್ಲ, ರೆಹಮಾನ್ ಖಾನ್ ಶಿಸ್ತಿನ ಸಮಿತಿ ಅಧ್ಯಕ್ಷರು. ಇದು ಯಾವುದಕ್ಕೂ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ, ಯಾಕೆಂದ್ರೆ ನಾ ಏನೂ ತಪ್ಪು ಮಾಡಿಲ್ಲ. ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೆಬಿ ಕೋಳಿವಾಡಗೆ ತಲೆ ಕೆಟ್ಟಿದೆ ಅಂತ ಹೇಳಿದ್ರೆ ಕೋಳಿವಾಡ ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಸಭೆಗೆ ಮುತ್ತಿಗೆ ಹಾಕಲು ಬಿಜೆಪಿ ಪ್ಲಾನ್. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ನಿನ್ನೆ ವಿಧಾನಸೌಧ ಮುಂದೆ ಬಿಜೆಪಿ ಪ್ರತಿಭಟನೆ ನಡೆಸಿದ್ದು, ಸಿದ್ದರಾಮಯ್ಯ ರಾಜೀನಾಮೆ ಕೊಡುವವರೆಗೂ ಬಿಡಲ್ಲ ಅಂತ ಬಿಜೆಪಿ ನಾಯಕರು ಎಚ್ಚರಿಸಿದ್ದಾರೆ. ಗೌರವಯುತವಾಗಿ ನೀವು ರಾಜೀನಾಮೆ ಕೊಟ್ಟು ತನಿಖೆಯನ್ನು ನಡೀತಾ ಇದೆ. ಆ ತನಿಖೆಗೆ ಸಹಕಾರ ಮಾಡಿದ್ರೆ ನೀವು ಯಾವಾಗ ಹೇಳ್ತಿರಲ್ಲ ನಮ್ಮ ರಾಮಕೃಷ್ಣ ಹೆಗಡೆ ಫಾಲೋಯರ್, ದೇವರಾಜ ಅರಸು, ನಮ್ಮ ಗುರುಗಳು ಎಲ್ಲ ಹೇಳ್ತಿರಲ್ಲ. ಈಗ ಆ ಗುರುಗಳು ಎಲ್ಲೋದ್ರು? ಈಗ ಸಮಾಜವಾದ ಎಲ್ಲೋಯ್ತು? ಈಗ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬರಾದರೂ ಭ್ರಷ್ಟಾಚಾರ ಇಲ್ಲದಾರದಂಥವರು ಇದ್ರೆ ನಾನು ನಿಮಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೇ ದೊಡ್ಡ ಭ್ರಷ್ಟಾಚಾರಿ, ನೀವೇನು ಮಾತಾಡ್ತೀರಿ ನೀವು? ಈಗ ಲೋಕಾಯುಕ್ತಕ್ಕೆ ಇರತಕ್ಕಂಥದ್ದು ಇನ್ನು 10-15% ಇನ್ವೆಸ್ಟಿಗೇಷನ್ ಅಷ್ಟೇ. ನಿಮ್ಮ ಮೇಲೆ ಖಂಡಿತವಾಗಿಯೂ ಇದು ಪ್ರೂವ್ ಆಗುತ್ತೆ, ನೀವು ಜೈಲಿಗೆ ಹೋಗ್ತೀರಿ. ಜಮೀರ್ ತಲೆಯಲ್ಲಿ ಕುರಿಮಾಂಸ ತುಂಬಿದೆಯೇ ಎಂದ ಯತ್ನಾಳ್. ಸಿಎಂ ಹುದ್ದೆಯಲ್ಲಿ ಇದ್ದು ಸಿದ್ದರಾಮಯ್ಯ ತನಿಖೆ ಎದುರಿಸೋದು ಸರಿಯಲ್ಲ ಅಂದಿರುವ ಯತ್ನಾಳ್ ರಾಜಕೀಯ ಜಡ್ಜ್ಮೆಂಟ್ ಎಂದ ಜಮೀರ್ ಅಹಮದ್ ತಲೆಯಲ್ಲಿ ಏನಿದೆ ಅಂತ ಪ್ರಶ್ನಿಸಿದ್ದಾರೆ. ಯಾರೋ ಜಮೀರ್ ಅಹಮದ್ ಖಾನ್ ಹೇಳಿದ್ರು ಇದು ರಾಜಕೀಯ ಜಡ್ಜ್ಮೆಂಟ್ ಅಂತ.
ಏನೋ ತಲೆ ಐತೋ ಏನೋ ಅಲ್ಲಿನೂ ಕುರಿ ಮಾಂಸ ತುಂಬೈತ ಗೊತ್ತಿಲ್ಲ. ನಿಮ್ಮ ಪಕ್ಷವನ್ನ ಬೆತ್ತಲೆ ಮಾಡುವ ಮೊದಲು ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯಗೆ ಸಿಟಿ ರವಿ ಆಗ್ರಹಿಸಿದ್ದಾರೆ. ಹಿ ಶುಡ್ ರಿಸೈನ್, ಯಡಿಯೂರಪ್ಪ ಶುಡ್ ರಿಸೈನ್ ಅಂತ ಹೇಳಿದರು. ನಾನೀಗ ಅದನ್ನೇ ರಿಪೀಟ್ ಮಾಡ್ತೀನಿ. ಸೊ ಯು ಶುಡ್ ರಿಸೈನ್, ಸಿದ್ದರಾಮಯ್ಯ ಶುಡ್ ರಿಸೈನ್. ಮೈಸೂರಿನ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿಂದು ಸಿಎಂ ಕೆಡಿಪಿ ಸಭೆ ನಡೆಸಲಿದ್ದಾರೆ. ಆದರೆ ಈ ಸಭೆಗೆ ಮುತ್ತಿಗೆ ಹಾಕಲು ಸಿಎಂ ವಿರುದ್ಧ ಕಪ್ಪು ಪಟ್ಟಿ ಪ್ರದರ್ಶಿಸಲು ಬಿಜೆಪಿ ಪ್ಲಾನ್ ಮಾಡಿದೆ. ಮತ್ತೊಂದೆಡೆ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಚರ್ಚಿಸಲು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿಂದು ಸಭೆ ಕರೆಯಲಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.